ವೆಲ್ಕಮ್ ಬ್ಯಾಕ್ ಎವ್ರಿವನ್. ಯಾವ ವಿಷಯ ಡಿಸ್ಕಸ್ ಮಾಡ್ತಾ ಇದ್ವಿ ನೆನಪಿದೆಯಾ? ಕನ್ಸ್ಯೂಮರ್ ರೈಟ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಹೇಳಿ, ನೆನ್ಪು ಮಾಡ್ಕೊಳ್ಳಿ ಯಾವ್ಯಾವ ರೈಟ್ಸ್ ಇದೆ. ಬೇಸಿಕ್ಕಾಗಿ ರೈಟ್ ಟು ಸೇಫ್ಟಿ ಮೊದಲನೇದು, ರೈಟ್ ಟು ಬಿ ಇನ್ಫಾರ್ಮ್ಡ್, ರೈಟ್ ಟು ಚೂಸ್, ರೈಟ್ ಟು ಸೀಕ್ ರಿಡ್ರೆಸಲ್. ಇಷ್ಟನ್ನು ನೋಡಿದ್ದೇವೆ ನಾವು. ಇದಾದಮೇಲೆ ಈಗ ರಿಡ್ರೆಸಲ್ ಪ್ರೊಸೆಸ್ ಯಾವ ಥರ ಇದೆ ಡಿಸ್ಕಸ್ ಮಾಡಿದ್ದೇವೆ. ಈಗ ಈ ರಿಡ್ರೆಸಲ್ ಪ್ರೊಸೆಸ್ ಹೇಗಿರುತ್ತೆ? 3 ಟೈರ್ ಸಿಸ್ಟಮ್ ಅಂತ ನಾವು ಕರೀತೇವೆ. 3 ಟೈರ್ ಸಿಸ್ಟಮ್. The Consumer Protection Act, Consumer Protection Act 2021 ಅಮೆಂಡ್ಮೆಂಟ್ ಆಗಿದೆ. It establishes a 3-tier system. ಯಾಕೆ? ಟು ಎನ್ಶೋರ್ easy access to justice. ಯಾವುದೇ ಒಬ್ಬ ಸಿಟಿಸನ್ಗಾಗಿರ್ಬೋದು ಈಸಿಯಾಗಿ ಸುಲಭವಾಗಿ ನ್ಯಾಯವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಬೇಕು. ಈಗ ಇಲ್ಲಿ ನೋಡಿ, ದ ಜ್ಯೂರಿಸ್ಡಿಕ್ಷನ್ ನ್ಯಾಯ ವ್ಯಾಪ್ತಿ ಅಂತ ಕರೀತೇವೆ ನೋಡಿ. ಜ್ಯೂರಿಸ್ಡಿಕ್ಷನ್ ಇಸ್ ನೌ ಡಿಟರ್ಮೈನ್ಡ್ ಬೈ the value of goods and services paid. ಅಂದರೆ ಯಾವ ವಸ್ತುವನ್ನು ನೀವು ಖರೀದಿ ಮಾಡಿರ್ತೀರೋ, ಅದಕ್ಕೆ ಎಷ್ಟು ಹಣವನ್ನು ಕೊಟ್ಟಿರ್ತೀರೋ ಅದರ ಆಧಾರದ ಮೇಲೆ, ವ್ಯಾಲ್ಯೂನ ಆಧಾರದ ಮೇಲೆ ಬೇರೆ ಬೇರೆ ರೀತಿಯಾದಂತಹ ಜ್ಯೂರಿಸ್ಡಿಕ್ಷನ್ ನ್ಯಾಯವ್ಯಾಪ್ತಿ ಇರುತ್ತೆ. ಉದಾಹರಣೆಗೆ ಡಿಸ್ಟ್ರಿಕ್ಟ್ ಕಮಿಷನ್ ಮೊದಲನೇದು. 3 ಟೈರ್ ಅಂತ ಹೇಳಿದ್ವಿ. 3 ಟೈರ್ನಲ್ಲಿ ಮೊದಲನೇದು ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಯಾವುದು? ಡಿಸ್ಟ್ರಿಕ್ಟ್ ಕಮಿಷನ್ ಅಂತಂದರೆ ಇದರ ಜ್ಯೂರಿಸ್ಡಿಕ್ಷನ್ ಏನು? ನ್ಯಾಯವ್ಯಾಪ್ತಿ ಜ್ಯೂರಿಸ್ಡಿಕ್ಷನ್ ಹ್ಯಾಂಡಲ್ಸ್ cases where the value of goods or services paid does not exceed 50 lakh rupees. ಅಂತಂದರೆ ಯಾವುದೇ ಸರಕು ಸೇವೆಯನ್ನು ನೀವು ಖರೀದಿ ಮಾಡಿರ್ತೀರಿ, ಅದಕ್ಕೆ ಸಂಬಂಧಪಟ್ಟಂಥ ಕೇಸ್, ಅದರ ವ್ಯಾಲ್ಯೂ 50 ಲ್ಯಾಕ್ ಅದರ ಒಳಗಡೆ ಇದ್ದರೆ, 50 ಲಕ್ಷಕ್ಕೆ ಸಂಬಂಧಪಟ್ಟಿದ್ದು, ಅದಕ್ಕಿಂತ ಕಡಿಮೆ ಇದ್ದರೆ ಅದು ಡಿಸ್ಟ್ರಿಕ್ಟ್ ಕಮಿಷನಿಗೆ ಹೋಗುತ್ತೆ. ಅದನ್ನು ನಿರ್ವಹಿಸೋದು ಡಿಸ್ಟ್ರಿಕ್ಟ್ ಕಮಿಷನ್. ಕಂಪ್ಲೇಂಟ್ಸ್ can be filed. Complaints can be filed where the consumer resides or works. ಕನ್ಸ್ಯೂಮರ್ ಎಲ್ಲಿ ಇರ್ತಾರೋ, ವಾಸಿಸ್ತಾರೋ ಅಥವಾ ವರ್ಕ್ ಮಾಡ್ತಾರೋ ಅಲ್ಲಿ ಕೇಸನ್ನು, ಕಂಪ್ಲೇಂಟನ್ನು ಫೈಲ್ ಮಾಡಬಹುದು. ಅದು ಡಿಸ್ಟ್ರಿಕ್ಟ್ ಕಮಿಷನ್. ರೇಂಜ್ ನೋಡಿ 50 ಲ್ಯಾಕ್.
ಅದಕ್ಕಿಂತ ಎಕ್ಸಿಡ್ ಆಗಬಾರ್ದು. ಇದಾದಮೇಲೆ ಬರೋದು ಸ್ಟೇಟ್ ಕಮಿಷನ್, ಸ್ಟೇಟ್ ಲೆವೆಲಲ್ಲಿ ಎರಡನೇದು ಸ್ಟೇಟ್ ಕಮಿಷನ್. ಸ್ಟೇಟ್ ಕಮಿಷನ್ ಸ್ಟೇಟ್ ಕಮಿಷನ್ ಅಂತಂದರೆ ಇದರ ಜ್ಯೂರಿಸ್ಡಿಕ್ಷನ್ನು, ಇದರ ನ್ಯಾಯವ್ಯಾಪ್ತಿ ಎಷ್ಟಿರುತ್ತೆ, ಎಲ್ಲಿ ತನಕ ಅಂತಂದರೆ ಜ್ಯೂರಿಸ್ಡಿಕ್ಷನ್ ಹ್ಯಾಂಡಲ್ಸ್ cases where the value paid ನೋಡಿ, ಯಾವಾಗ ಅಲ್ಲಿ ಲಿಮಿಟ್ ಎಷ್ಟಿತ್ತು 50 ಲಕ್ಷ, ಇದು ಅದಕ್ಕಿಂತ ಜಾಸ್ತಿ ಇರಬೇಕು. ವ್ಯಾಲ್ಯೂ ಪೇಡ್ ಇಸ್ above 50 lakh rupees but does not exceed 2 crore. NCERTಯಲ್ಲಿ ಸ್ವಲ್ಪ ಡೇಟಾ ಔಟ್ಡೇಟ್ ಆಗಿರಬಹುದು. ಔಟ್ಡೇಟೆಡ್ ಡೇಟಾದಿಂದ ಸ್ವಲ್ಪ ನಾವು ಅಪ್ಡೇಟ್ ಮಾಡ್ಕೊಳ್ತಾ ಇರಬೇಕೀಗ. ಡಸ್ ನಾಟ್ ಎಕ್ಸೀಡ್ 2 crore, 50 ಲಕ್ಷದಿಂದ 2 ಕೋಟಿಯ ಒಳಗಿನ ಒಂದು ವಹಿವಾಟಿಗೆ ಸಂಬಂಧಿಸಿದ ಕೇಸುಗಳನ್ನು ಹ್ಯಾಂಡಲ್ ಮಾಡೋದು ಸ್ಟೇಟ್ ಕಮಿಷನ್. ಮತ್ತು ಇದು ಅಪೀಲ್, ಇದಕ್ಕೆ ಅಪೀಲ್ ಮಾಡಬಹುದು. ಅಪೀಲ್ಸ್ ಅಂತಂದರೆ ಯಾವುದು? ಆಲ್ಸೋ ಹಿಯರ್ಸ್ ಅಪೀಲ್ಸ್ ಅಗೇನ್ಸ್ಟ್ orders from the district commission. ಅಂದರೆ ಏನು ಹೇಳ್ತಾ ಇದ್ದಾರೆ ಇಲ್ಲಿ? ನೀವು 50 ಲಕ್ಷದ ಒಳಗಡೆನೆ ಒಂದು ಕಂಪ್ಲೇಂಟ್ ಇದೆ ಅಂತಂದರೆ ಮೊದಲು ಡಿಸ್ಟ್ರಿಕ್ಟ್ ಕೋರ್ಟಿಗೆ ಹೋಗ್ತೀರಿ. ಅಲ್ಲಿ ಕೊಟ್ಟಿರುವ ತೀರ್ಪು ನಿಮಗೆ ಸಮಾಧಾನ ತರೋದಿಲ್ಲ. ಆವಾಗ ನೀವು ಅಪೀಲ್ ಮಾಡಬಹುದು ಇಲ್ಲಿ ಸ್ಟೇಟ್ ಕಮಿಷನ್ನಲ್ಲಿ. ಸ್ಟೇಟ್ ಕಮಿಷನಿನ ಒರಿಜಿನಲ್ ಜ್ಯೂರಿಸ್ಡಿಕ್ಷನ್ನು ಎಷ್ಟು? 50 ಲಕ್ಷದಿಂದ 2 ಕೋಟಿಯ ಒಂದು ಪ್ರೈಸ್ ಲೆವೆಲ್ಲು. ಸೊ ಆ ಒಂದು ವ್ಯಾಲ್ಯೂಗೆ ಸಂಬಂಧಪಟ್ಟಿದ್ದು ಅದರ ಜ್ಯೂರಿಸ್ಡಿಕ್ಷನ್ನು. ಅದರ ಜೊತೆ ಡಿಸ್ಟ್ರಿಕ್ಟ್ ಕಮಿಷನ್ನಿಗೆ ಸಂಬಂಧಪಟ್ಟಂಥ ಅಪೀಲನ್ನು ಸಹ ನೀವು ಇಲ್ಲಿ ಮಾಡ್ಬೋದು ಸ್ಟೇಟ್ ಕಮಿಷನ್ನಲ್ಲಿ. ಇನ್ನು 2 ಕೋಟಿಗಿಂತನೂ ದೊಡ್ಡ ಮಟ್ಟದ ವ್ಯಾಲ್ಯೂ ಇದ್ದರೆ ಅದಕ್ಕೆ ನಾವೆಲ್ಲಿ ಹೋಗಬೇಕಾಗತ್ತೆ? ನ್ಯಾಷನಲ್ ಕಮಿಷನ್. ಇದರ ಜ್ಯೂರಿಸ್ಡಿಕ್ಷನ್ ಅಂತಂದರೆ handles cases where the value paid exceeds 2 crore rupees. ಮತ್ತು ಅದರ ಜೊತೆ appeals it hears appeals against orders from the ಸ್ಟೇಟ್ ಕಮಿಷನ್ನಿಗೆ ಸಂಬಂಧಪಟ್ಟ ಅದಕ್ಕೆ ವಿರುದ್ಧವಾದ ಅಪೀಲ್ಗಳನ್ನು ಸಹ ನಾವು ಎಲ್ಲಿ ಸಲ್ಲಿಸಬಹುದು? ನ್ಯಾಷನಲ್ ಕಮಿಷನಲ್ಲಿ ಸಲ್ಲಿಸಬಹುದು. ಅಂತಂದರೆ ಒಂದು ಲೆವೆಲಲ್ಲಿ ಡಿಸಿಷನ್ ನಿಮಗೆ ಸಮಾಧಾನ ಕೊಡಲಿಲ್ಲ ಅಂತಂದರೆ ನೆಕ್ಸ್ಟ್ ಲೆವೆಲಿಗೆ ಹೋಗ್ತೀರಿ. ಡಿಸ್ಟ್ರಿಕ್ಕಿಂದ ಸ್ಟೇಟಿಂದ ನ್ಯಾಷನಲ್ ಲೆವೆಲಲ್ಲೂ ನಿಮಗೆ ಸಮಾಧಾನ ಸಿಕ್ಕಿಲ್ಲ ಅಂತಂದರೆ ಡೈರೆಕ್ಟಾಗಿ ಆಮೇಲೆ ಕೊನೆಯಲ್ಲಿ ಹೋಗ್ಲಿಕ್ಕೆ ಆಗೋದು ಯಾವುದಕ್ಕೆ? ಸುಪ್ರೀಂ ಕೋರ್ಟಿಗೆ. ನ್ಯಾಷನಲ್ ಲೆವೆಲ್ ಆದಮೇಲೆ ಸುಪ್ರೀಂ ಕೋರ್ಟ್. ಆದರೆ 45 ದಿವಸದ ಒಳಗಡೆ ಬಿಲ್ಲನ್ನು ಫೈಲ್ ಮಾಡಬೇಕಾಗತ್ತೆ. ಅದನ್ನು ಮುಂದೆ ನೋಡೋಣ. ಇಷ್ಟು ಬೇಸಿಕ್ ಆಗೋತ್ತಿರಲಿ.
ಇನ್ನೊಂದು ಮುಖ್ಯವಾಗಿ ನಮಗೆ ಗೊತ್ತಾಗಿರಬೇಕು, ವೆಲ್ ಇನ್ಫಾರ್ಮ್ಡ್ ಕನ್ಸ್ಯೂಮರ್ ಅಲ್ವಾ. ಕನ್ಸ್ಯೂಮರ್ ನಮಗೆ ಮಾಹಿತಿ ಸಿಗೋದು ಎಷ್ಟು ಇಂಪಾರ್ಟೆಂಟೋ, ಆ ಮಾಹಿತಿ ಯಾವ್ಯಾವ ಥರ ಇರುತ್ತೆ, ಹೇಗಿದ್ರೆ ಏನು ಅರ್ಥ, ಕೆಲವೊಂದು ಮಾರ್ಕ್ಗಳಿದೆ, ಅದರ ಅರ್ಥ ಏನು ತಿಳ್ಕೊಂಡಿರ್ಬೇಕಾಗಿರೋದು ನಮ್ಮ ಜವಾಬ್ದಾರಿನೂ ಆಗಿರುತ್ತೆ. ಲರ್ನಿಂಗ್ to become a well informed ಕನ್ಸ್ಯೂಮರ್. ವೆಲ್ ಇನ್ಫಾರ್ಮ್ಡ್ ಕನ್ಸ್ಯೂಮರ್ ಅಂತಂದರೆ ಸಮರ್ಪಕವಾದ ಮಾಹಿತಿಯನ್ನು ಹೊಂದಿದಂತಹ ಗ್ರಾಹಕರಾಗಬೇಕು ನಾವು. ಅಂದರೆ ಏನು, ಕನ್ಸ್ಯೂಮರ್ ಅವೇರ್ನೆಸ್ ಅಂತ ಕರಿತೇವೆ, ಗ್ರಾಹಕ ಜಾಗೃತಿ. ಕನ್ಸ್ಯೂಮರ್ ಅವೇರ್ನೆಸ್ involves understanding the quality standards that protect us from substandard or dangerous goods. ಕನ್ಸ್ಯೂಮರ್ ಅವೇರ್ನೆಸ್ ಅಂತಂದರೆ ಯಾವ ಥರ ಒಂದು ಗುಣಮಟ್ಟ ಇದೆ ನಾವು ಖರೀದಿಸ್ಲಿಕ್ಕೆ ಹೊರಟಿರುವಂಥ ಒಂದು ವಸ್ತುದು, ಅದಾದಮೇಲೆ ಸಬ್ ಸ್ಟ್ಯಾಂಡರ್ಡ್ ಇದೆಯಾ ಅಥವಾ ಡೇಂಜರಸ್ ಅದು ಅಂತ ತಿಳ್ಕೊಳ್ಳಿಕ್ಕೆ ನಮಗೆ ಇನ್ಫಾರ್ಮೇಷನ್ ಇರಬೇಕು, ಅವೇರ್ನೆಸ್ ಇರಬೇಕು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಬರೋದು ಸ್ಟ್ಯಾಂಡರ್ಡೈಸೇಷನ್ ಮಾರ್ಕ್ಸ್, ಸರ್ಟಿಫಿಕೇಟ್ಸ್ ಅಂತ ಹೇಳ್ಬೋದು. ಸ್ಟ್ಯಾಂಡರ್ಡೈಸೇಷನ್ ಮಾರ್ಕ್ಸ್. or certification. ಅಂದರೆ ಒಂದು ವಸ್ತು ಖರೀದಿ ಮಾಡಬೇಕಾದ್ರೆ ಆ ಮಾರ್ಕ್ಸನ್ನು ನಾವು ಸರಿಯಾಗಿ ಗಮನ ಕೊಟ್ಟು ನೋಡಬೇಕಾಗತ್ತೆ. ಮೊದಲನೇದು ಯಾವುದು, ISI ಮಾರ್ಕ್. ಸ್ಟ್ಯಾಂಡರ್ಡೈಸೇಷನ್ ಮಾರ್ಕ್ ಅಂತಂದರೆ ಯಾಕಿರೋದು ಇದು, ಬೇಕಿದ್ರೆ ಅದನ್ನು ಬರ್ಕೊಳ್ಳಿ. ಟು ಎನ್ಶೋರ್ ಕ್ವಾಲಿಟಿ ಕನ್ಸ್ಯೂಮರ್ಸ್, ಕ್ವಾಲಿಟಿನ ಎನ್ಶೋರ್ ಮಾಡ್ಕೊಳ್ಳಿಕ್ಕೆ ಕನ್ಸ್ಯೂಮರ್ಸ್ ಶುಡ್ look for certification marks on ಪ್ರಾಡಕ್ಟ್ಸ್. ಆ ಪ್ರಾಡಕ್ಟ್ ಮೇಲೆ ಯಾವ ಥರ ಸರ್ಟಿಫಿಕೇಷನ್ ಮಾರ್ಕ್ಸ್ ಇದೆ ಅಂತ ಕನ್ಸ್ಯೂಮರ್ಸ್ ಸರಿಯಾಗಿ ಚೆಕ್ ಮಾಡಿಟ್ಕೊಳ್ಬೇಕಾಗತ್ತೆ. ಇದರಲ್ಲಿ ಮುಖ್ಯವಾದ ಮಾರ್ಕ್ಸ್ಗಳು ಯಾವುದು ನೀವು ಕೇಳಿದ್ದೀರಿ. ಮೊದಲನೇದು ISI ಮಾರ್ಕ್. ISI ಫುಲ್ ಫಾರ್ಮ್ ತಿಳಿದು ಬರೆದಿಟ್ಕೊಳ್ಳಿ, ನೋಡೋಣ. ಹೋಮ್ವರ್ಕ್ ನಿಮಗಿದು. ISI ಏನು ಫುಲ್ ಫಾರ್ಮ್ ಏನದ್ರದ್ದು. ಇದು ಫೌಂಡ್, ಎಲ್ಲಿ ಕಂಡು ಬರುತ್ತೆ ಇದು, ಫೌಂಡ್ ಆನ್ ಇಂಡಸ್ಟ್ರಿಯಲ್ ಐಟಮ್ಸ್. ಸ್ಪೆಷಲಿ ನೋಡಿರ್ಬಹುದು ನೀವು, ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ and LPG cylinders,
ಯಾಕೆ ಇದನ್ನು ಕೊಡೋದು? ಸೇಮ್ ಸೇಫ್ಟಿ ಮತ್ತು ಕ್ವಾಲಿಟಿ ಇನ್ಶೋರ್ ಮಾಡ್ಕೊಳ್ಳಿಕ್ಕೆ ISI ಮಾರ್ಕನ್ನು ಇದ್ದಾರೆ. ISI ಮಾರ್ಕ್ ಮೊದಲನೇದು. ಎರಡನೇದು ಆಗ್ ಮಾರ್ಕ್. ಮಾರ್ಕ್ ಅಗ್ ಅಂತಂದರೆ ಗೊತ್ತಾಗಬೇಕು, ಅಗ್ರಿಕಲ್ಚರ್ ಅಂತ. ಯೂಸ್ಡ್ ಫಾರ್ agricultural products like honey, pulses, spices and vegetable oils. ಇದು ಯಾವುದಕ್ಕೆ? ಇಟ್ಸ್ ಅ ಬೆಂಚ್ ಮಾರ್ಕ್ ಫಾರ್ ಪ್ಯೂರಿಟಿ. ಬೆಂಚ್ ಮಾರ್ಕ್ ಪ್ಯೂರಿಟಿ, ಶುದ್ಧತೆ. ಬೆಂಚ್ ಮಾರ್ಕ್ ಫಾರ್ ಪ್ಯೂರಿಟಿ, ಆಗ್ ಮಾರ್ಕ್. ಇನ್ನು ಮುಂದನ್ ಬರೋದು ಕೇಳಿರ್ಬೋದು, ಹಾಲ್ ಮಾರ್ಕ್. ಅಂತಂದ್ರೆ ಇದನ್ನ ಇಶ್ಯೂ ಮಾಡಿರೋರು, ಇಶ್ಯೂಡ್ ಬೈ ದಿ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್, ಶಾರ್ಟ್ ಆಗಿ BIS ಅಂತ ಕರಿತೇವೆ. ಫುಲ್ ಫಾರ್ಮ್ ಗೊತ್ತಿಲ್ಲದೆ ಬರೆದಿಟ್ಕೊಳ್ಳಿ, ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಅಂತ. ಯಾವುದಕ್ಕೋಸ್ಕರ ಇರೋದು? ಫಾರ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಜ್ಯುವೆಲರಿ, certify the purity of precious metal. BIS, ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್, ಇದನ್ನು ಇಶ್ಯೂ ಮಾಡೋದು ಗೋಲ್ಡ್, ಸಿಲ್ವರ್, ಜ್ಯುವೆಲ್ರಿ ಪ್ಯೂರಿಟಿ ಸರ್ಟಿಫೈ ಮಾಡಲಿಕ್ಕೆ ಇದನ್ನು ಬಳಸ್ತಾರೆ. ಇದಾದಮೇಲೆ FSSAI, ಫುಲ್ ಫಾರ್ಮ್ ಗೊತ್ತಿರಬಹುದು, ಫುಡ್ ಸೆಕ್ಯೂರಿಟಿ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ ಅಲ್ವಾ. FS ಫುಲ್ ಫಾರ್ಮ್ ಗೊತ್ತಿರಲಿ. AI ಅಥವಾ FEO ಮಾರ್ಕ್ ಅಂತ ಬರುತ್ತೆ. ಅದು FEO ಮಾರ್ಕ್. ಮೊದಲೇದು FSSAI. ಈ ಒಂದು ಮಾರ್ಕ್ನ ಬಗ್ಗೆ ತುಂಬ ಕಡೆ ವಿವಾದಗಳು ಇದೆ. ದಿಸ್ ಇಸ್ ದಿ ಪ್ರೈಮರಿ ಲೈಸೆನ್ಸ್ ಫಾರ್ ಆಲ್ ಫುಡ್ ಬಿಸ್ನೆಸ್ಸಸ್ ಇನ್ ಇಂಡಿಯಾ. ಫುಡ್ ಬಿಸ್ನೆಸ್ಸಿಗೆ ಸಂಬಂಧಪಟ್ಟ ಹಾಗೆ ಈ ಮಾರ್ಕನ್ನು ಪಡ್ಕೊಂಡಿರಲೇಬೇಕು, ಫುಡ್ ಬಿಸ್ನೆಸ್. ಎರಡನೇದು FEO ಅಂತಂದರೆ ಸ್ಪೆಸಿಫಿಕಲಿ ಫಾರ್ ಪ್ರೊಸೆಸ್ಡ್ ಸಂಸ್ಕರಿಸೋದು, ಪ್ರೊಸೆಸ್ಡ್ ಫ್ರೂಟ್ ಪ್ರಾಡಕ್ಟ್ಸ್ like jams, juices and pickles. Ensure they are manufactured in a hygienic environment. FSSAI ಮುಖ್ಯವಾಗಿ ಫುಡ್ ಬಿಸ್ನೆಸ್ಸಿಗೋಸ್ಕರ ಇರೋದು. FEO ಪ್ರೊಸೆಸ್ಡ್ ಫ್ರೂಟ್ ಪ್ರಾಡಕ್ಟ್ಸ್, ಜಾಮ್ಸು, ಜ್ಯೂಸಸ್ಸು, ಪಿಕಲ್ಸ್ ಎಲ್ಲ ಇರ್ತಾವಲ್ವ, ಇವನ್ನೆಲ್ಲ ಹೈಜಿನಿಕ್ ಎನ್ವೈರ್ಮೆಂಟಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಇರೋದು FEO ಆ ಮಾರ್ಕ್.
ಇದಾದ್ಮೇಲೆ ಇಷ್ಟೆಲ್ಲ ಸರ್ಕಾರದ ಕ್ರಮಗಳು ಇದೆ, ನಮಗೂ ಅವೇರ್ನೆಸ್ ಇರಬೇಕು. ಮೊದಲು ನಾವು ನೋಡಿದ್ದು ಫಸ್ಟು ಕನ್ಸ್ಯೂಮರ್ ರೈಟ್ಸ್ಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ಪ್ರೊಡ್ಯೂಸರು ಆಗಿರ್ತೇವೆ, ಕನ್ಸ್ಯೂಮರು ಆಗಿರ್ತೇವೆ. ಆದರೆ ಕೆಲವೊಂದು ಎಕ್ಸ್ಪ್ಲಾಯ್ಟೇಷನ್ ಆಗ್ತಾ ಇರುತ್ತೆ ಕನ್ಸ್ಯೂಮರ್ಗಳ ಮೇಲೆ. ಏನು ಹೇಳಿ, ಅಂಡರ್ ವೇಟು ಅಥವಾ ಅಂಡರ್ ಮೆಜರ್ಮೆಂಟು, ಅಡಲ್ಟ್ರೇಷನ್ನು, ಡಿಫೆಕ್ಟಿವ್ ಗೂಡ್ಸು, ಫಾಲ್ಸ್ ಇನ್ಫಾರ್ಮೇಷನ್ನು, ಇದೆಲ್ಲ ಆಗಿರುವಂತಹ ಎಕ್ಸ್ಪ್ಲಾಯ್ಟೇಷನ್ಸ್. ಅದರಿಂದ ಸ್ಟಾರ್ಟ್ ಆಗಿರೋದು ಕನ್ಸ್ಯೂಮರ್ ಮೂವ್ಮೆಂಟ್ ಅಲ್ವಾ. ಇಂತಹ ಎಕ್ಸ್ಪ್ಲಾಯ್ಟೇಷನ್ನ ತಡೆಗಟ್ಟಲಿಕ್ಕೆ ಅಥವಾ ಏನಾದರೂ ಒಂದು ಲೀಗಲ್ ಸಿಸ್ಟಮ್ ಬೇಕು ಅಂತ ಸ್ಟಾರ್ಟ್ ಆಗಿರೋದು ಕನ್ಸ್ಯೂಮರ್ ಮೂವ್ಮೆಂಟು. ಅದಾದಮೇಲೆ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ಬರುತ್ತೆ. ಆ್ಯಕ್ಟ್ನ ಅಡಿಯಲ್ಲಿ ನಮಗೆ ಮುಖ್ಯವಾದ ರೈಟ್ಸ್ಗಳಿದೆ. ರೈಟ್ಸ್ ಯಾವ್ಯಾವುದು? ರೈಟ್ ಟು ಸೇಫ್ಟಿ, ಇನ್ಫಾರ್ಮ್ಡ್, ಚೂಸ್ ಮತ್ತು ರಿಡ್ರೆಸಲ್ಗೆ ಸಂಬಂಧಪಟ್ಟ ಹಾಗೆ ವ್ಯವಸ್ಥೆಗಳಿದೆ. 3 ಟೈರ್ ಸಿಸ್ಟಮ್, ಡಿಸ್ಟ್ರಿಕ್ಟ್ ಕಮಿಷನ್ನು, ಸ್ಟೇಟ್ ಕಮಿಷನ್ನು, ನ್ಯಾಷನಲ್ ಕಮಿಷನ್ನು. ಇದು ನಿಮಗೆ ಸಮಾಧಾನ ಆಗಿಲ್ಲ ಅಂತಂದರೆ ಆಮೇಲೆ ಸುಪ್ರೀಂ ಕೋರ್ಟು. ಅಷ್ಟು ಪ್ರೊಸೆಸ್ ಇದೆ. ಒಂದು ಪ್ರೊಸೆಸ್ಸು ಇದೆ, ಇನ್ನೊಂದ್ರ ಜೊತೆ ನಮಗೂ ಅವೇರ್ನೆಸ್ ಇರಬೇಕು. ಅವೇರ್ನೆಸ್ಸಿಗೋಸ್ಕರ ಏನನ್ನು ನಾವು ನೋಡೋದು? ಮಾರ್ಕ್ಗಳನ್ನು ನೋಡೋದು. ಸರ್ಟಿಫಿಕೇಷನ್ ಸಿಕ್ಕಿದೆಯಾ, ಟೆಸ್ಟ್ ಆಗಿದೆಯಾ ಅನ್ನೋದ್ರ ಬಗ್ಗೆ. ISI ಮಾರ್ಕು, ಇಂಡಸ್ಟ್ರಿಯಲ್ ಐಟಮ್ಸು, ಆಗ್ ಮಾರ್ಕಿಗೆ ಯಾವುದಕ್ಕೋಸ್ಕರ? ಅಗ್ರಿಕಲ್ಚರ್ ಪ್ರಾಡಕ್ಟು. ಹಾಲ್ ಮಾರ್ಕು ಗೋಲ್ಡ್, ಸಿಲ್ವರ್ ಇದೆಲ್ಲ. FSSI, FEO ಫುಡ್ ಬಿಸ್ನೆಸ್ಸು, ಫುಡ್ ಪ್ರಾಡಕ್ಟ್ಸು. ಮತ್ತು ಇನ್ನೂ ಯಾವ್ಯಾವ್ದು ಇನ್ಕ್ಲೂಡ್ ಆಗುತ್ತೆ ಟೆಸ್ಟ್ ಮಾಡಿ ನೋಡಿ, ಡಿಸ್ಕಷನ್ ಮಾಡಬೇಕಾದ್ರೆ ಕೇಳ್ತೇನೆ ಮುಂದೆ. ಹಾಗೆ ಈ ಥರ ಮಾರ್ಕ್ಗಳು ಇಂಪಾರ್ಟೆಂಟ್. ಆದರೂ ಸಹ ಇಷ್ಟೆಲ್ಲ ಇದ್ದರೂ ಕನ್ಸ್ಯೂಮರ್ ಮೂವ್ಮೆಂಟ್ ಅಂತ ನಾವೇನು ಹೇಳ್ತೇವೆ, ಅಲ್ಲಿ ತುಂಬ ಚಾಲೆಂಜಸ್ಗಳಿದೆ. ಬರ್ಕೋಬೇಕು ನಾವು. ಚಾಲೆಂಜಸ್ ಆಫ್ ದಿ ಕನ್ಸ್ಯೂಮರ್ ಮೂವ್ಮೆಂಟ್. ಏನು ಸವಾಲುಗಳಿದೆ ಕನ್ಸ್ಯೂಮರ್ ಮೂವ್ಮೆಂಟ್ ಏನು ಅಂತಂದರೆ, ಮೊದಲನೇದು ಬೇಕಿದ್ರೆ ಸ್ಟಾರ್ಟಿಂಗಲ್ಲಿ ಬರ್ಕೊಳ್ಳಿ. ವೈಲ್ ಲಾ ಎಕ್ಸಿಸ್ಟ್, ಕಾನೂನುಗಳಿದೆ, ಆದರೂ ದ ಕನ್ಸ್ಯೂಮರ್ ರೆಡ್ರೆಸಲ್ ಅಥವಾ ಕನ್ಸ್ಯೂಮರ್ ರೆಡ್ರೆಸಲ್ process in India still faces hurdles. ಏನೇನು ಹರ್ಡಲ್ಸ್ ಅದು? ಮೊದಲನೇದು ಟೈಮ್ ಕನ್ಸ್ಯೂಮಿಂಗ್, ಸಮಯ. ಟೈಮ್ ಕನ್ಸ್ಯೂಮಿಂಗ್ ಅಂದರೆ ಲೀಗಲ್ ಪ್ರೊಸೀಜರ್ಸ್ ಇದೆಲ್ಲ. ಲೀಗಲ್ ಪ್ರೊಸೀಜರ್ಸ್ ಅದಕ್ಕೆಲ್ಲ ತುಂಬ ಟೈಮ್ ಬೇಕು. ಆಫನ್ ಟೇಕ್ ಅ ಲಾಂಗ್ ಟೈಮ್. ಲೀಗಲ್ ಪ್ರೊಸೀಜರ್ ಎಲ್ಲ ಮುಗಿಲಿಕ್ಕೆ ಸಾಮಾನ್ಯ ವ್ಯಕ್ತಿಗೆ ಯಾವುದೋ ಒಂದು ದೊಡ್ಡ ಕಂಪ್ನಿ ವಿರುದ್ಧ ಇಂಥ ಕೇಸ್ಗಳನ್ನು ಹ್ಯಾಂಡಲ್ ಮಾಡಲಿಕ್ಕೆ ಆಗೋದಿಲ್ಲ. ಒಂದು ಚಾನಲ್ ಇದೆ, ಬೇಕಿದ್ರೆ ನೀವು ನೋಡ್ಬೋದು, ಫುಡ್ ಫಾರ್ಮರ್ ಅಂತ. ಅದನ್ನು ಟೆಸ್ಟ್ ಮಾಡ್ತಾ ಇರಿ. ಬಹಳ ಒಳ್ಳೆಯ ಚಾನಲ್ ಅಂತ ಅನಿಸ್ತಾ ಇದೆ ಸದ್ಯಕ್ಕೆ ನನಗೆ, ಮುಂದೆ ಗೊತ್ತಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಫುಡ್ ಫಾರ್ಮರ್ ಅಂತ ಯೂಟ್ಯೂಬರ್ ಇದ್ದಾರೆ, ಅವ್ರ ಚಾನಲ್ ನೀವು ಟೆಸ್ಟ್ ಮಾಡ್ಬೋದು. ಫುಡ್ ಫಾರ್ಮರ್. ಸೊ ಒಂದು ಟೈಮ್ ಕನ್ಸ್ಯೂಮಿಂಗು, ಇನ್ನೊಂದು ಕಾಸ್ಟ್ಲಿ ಅಲ್ವಾ? ಯಾಕೆ ಕಾಸ್ಟ್ಲಿ? ಎಂಗೇಜಿಂಗ್ ಅ ಲಾಯರ್ ಕ್ಯಾನ್ ಬಿ ಎಕ್ಸ್ಪೆನ್ಸಿವ್ ಫಾರ್ ಸ್ಮಾಲ್ ಕ್ಲೇಮ್ಸ್. ಕ್ಲೇಮ್ ನೀವು ಮಾಡ್ತೀರಿ, ಆದರೆ ಅದಕ್ಕೋಸ್ಕರ ಲಾಯರ್ ಹುಡುಕಬೇಕು. ಮತ್ತೆ ಅವರ ಫೀಸು, ಅವರ ಕಾಸ್ಟ್ಲಿ ಇದೆ, ಆ ಒಂದು ಸಮಸ್ಯೆ. ಮತ್ತು ವೀಕ್ ಎನ್ಫೋರ್ಸ್ಮೆಂಟ್, ಕಾನೂನುಗಳಿದ್ರೂ ಸಹ ಅದನ್ನು ಸರಿಯಾಗಿ ಜಾರಿಗೆ ತರ್ತಾ ಇಲ್ಲ. ವೀಕ್ ಎನ್ಫೋರ್ಸ್ಮೆಂಟ್ ಇನ್ ಮೆನಿ ಟ್ರಾನ್ಸಾಕ್ಷನ್ಸ್
transactions, especially in the unorganized sector. ಗೊತ್ತಿರಲಿ, especially in the unorganized ಸೆಕ್ಟರ್ ಏನಾಗುತ್ತೆ, ಕ್ಯಾಶ್ ಫ್ಲೋ ಇರಬಹುದು, ಅಥವಾ ರಿಸಿಪ್ಟ್ಸ್ಗಳನ್ನು, ಕ್ಯಾಶ್ ಮೆಮೋಗಳನ್ನು ಅಥವಾ ರಿಸಿಪ್ಟ್ಸನ್ನು ಇಶ್ಯೂ ಮಾಡೋದಿಲ್ಲ. ಕ್ಯಾಶ್ ಎಷ್ಟು ತಗೊಂಡಿದ್ದೀವಿ ಯಾವುದಕ್ಕೆ ದಾಖಲೆಗಳನ್ನು ಇಟ್ಕೊಂಡಿರೋದಿಲ್ಲ. ರಿಸಿಪ್ಟ್ಸ್ ಆರ್ ನಾಟ್ ಇಶ್ಯೂಡ್. ಹಾಗಾಗಿ ಮುಂದೆ ಎವಿಡೆನ್ಸ್ ಕೊಡ್ಲಿಕ್ಕೆ ಆಗೋದಿಲ್ಲ ಕೋರ್ಟ್ನಲ್ಲಿ. ಮೇಕಿಂಗ್ ಇಟ್ ಇಂಪಾಸಿಬಲ್ to provide evidence in ಕೋರ್ಟ್ನಲ್ಲಿ ಎವಿಡೆನ್ಸ್ ಕೊಡ್ಲಿಕ್ಕೆ ಆಗೋದಿಲ್ಲ. ಮತ್ತು ಅದಾದಮೇಲೆ ಕನ್ಸ್ಯೂಮರ್ ಎಪತಿ ಶಬ್ದದ ಅರ್ಥ ತಿಳ್ಕೊಳ್ಳಿ. ಸಿಂಪತಿ ಅಂತಂದ್ರೆ ಏನು, ಎಪತಿ ಅಂತಂದ್ರೆ ಏನು, ಎಂಪತಿ ಅಂತಂದ್ರೆ ಏನು ನೋಡಿ, ಹುಡುಕಿ ನೋಡೋಣ. ಕನ್ನಡದಲ್ಲಾದರೆ ಕನ್ನಡದಲ್ಲಿ ಎಪತಿ. ಮೆನಿ ಕನ್ಸ್ಯೂಮರ್ಸ್ ಆರ್ ಸ್ಟಿಲ್ unaware of their rights or find the process too cumbersome to pursue. ಏನು, ಎಷ್ಟೋ ಕನ್ಸ್ಯೂಮರ್ಗಳಿಗೆ ತಮ್ಮ ಹಕ್ಕುಗಳ ಬಗ್ಗೆ ಗೊತ್ತೇ ಇಲ್ಲ, ಜಾಗೃತಿ ಇಲ್ಲ, ಅವೇರ್ನೆಸ್ ಇಲ್ಲ. ಮತ್ತು ಈ ಎಲ್ಲ ಪ್ರೊಸೆಸ್ಗಳು ಅವೇರ್ನೆಸ್ ಇದ್ದರೂ ಸಹ ಯಾರು ಮಾಡ್ತಾ ಇರ್ತಾರೆ ಇದನ್ನೆಲ್ಲ, ಇಷ್ಟೊಂದು ಲಾಂಗ್ ಆಗುತ್ತೆ ಅಥವಾ ಇದಕ್ಕೆ ಮತ್ತು ಖರ್ಚಾಗುತ್ತೆ. ಈ ಥರ ಎಷ್ಟೋ ಸಮಸ್ಯೆಗಳು ಕಾಡ್ತಾ ಇವೆ. ಹಾಗಾಗಿ ಸಮಸ್ಯೆಗಳು ಅಂತಂದರೆ ಚಾಲೆಂಜಸ್ ಯಾವ್ದು ಇಲ್ಲಿ ನೋಡಿದ್ದು ನಾವು, ಒಂದು ಟೈಮ್ ಕನ್ಸ್ಯೂಮಿಂಗು, ಕಾಸ್ಟ್ಲಿ, ಹಣ ಖರ್ಚಾಗುತ್ತೆ. ವೀಕ್ ಎನ್ಫೋರ್ಸ್ಮೆಂಟು, ಕನ್ಸ್ಯೂಮರ್ ಎಫೆತಿ. ಸಿಂಪಲ್ ಆಗಿ ಒಂದು 4 ಪಾಯಿಂಟು ಈಗ ಗೊತ್ತಿರಲಿ ಬೇಸಿಕ್ ಆಗಿ. ಸೊ ಮುಂದೆ ನಿಮಗೆ ಇದು GS2 ಸೋಷಿಯಲ್ ಜಸ್ಟಿಸಲ್ಲಿ ಇಂಪಾರ್ಟೆಂಟು. ಅದೇ ರೀತಿ ಗವರ್ನೆನ್ಸ್ ಅಲ್ಲೂ ಸಹ ಇದು ಲಿಂಕ್ ಆಗುತ್ತೆ. ಮತ್ತು ಈ ಆ್ಯಕ್ಟ್, ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್, ಇದು ಪಾಲಿಟಿಯಲ್ಲಿ ನಾವು ಕೆಲವೊಂದು ಕಡೆ ಲಿಂಕ್ ಮಾಡ್ಬೋದು. ಅರ್ಥ ಆಗಿರ್ಬೋದು ಅಂದ್ಕೊಳ್ತೇನೆ ಕನ್ಸ್ಯೂಮರ್ ರೈಟ್ಸ್ ಬಗ್ಗೆ. ನೋಡಿ, ಕನ್ಸ್ಯೂಮರ್ ಇಂಟರ್ನ್ಯಾಷನಲ್, ಇದ್ರ ಬಗ್ಗೆ ಬೇಕಿದ್ರೆ ನೋಟ್ ಮಾಡಿ ಇಟ್ಕೊಳ್ಳಿ. ಇನ್ 1985 United Nations adopted UN guidelines for consumer protection. This was tool for nations to adopt measures to protect and consumer groups to press their governments to do so. ಕನ್ಸ್ಯೂಮರ್ ಇಂಟರ್ನ್ಯಾಷನಲ್ ಅಂಬ್ರೆಲಾ ಬಾಡಿ ಇದು. 240 ಆರ್ಗನೈಸೇಷನ್ ಅದರ ಅಂಡರಲ್ಲಿದೆ, 100 ಕಂಟ್ರೀಸ್ಗಳಿದೆ. ಕನ್ಸ್ಯೂಮರ್ ರೈಟ್ಸ್ ಆದಾಗ NCERT ಚಾಪ್ಟರ್ನ ಒಂದೊಂದಾಗಿ ಓದ್ತಾ ಹೋಗಿ. ಓದಬೇಕಾದ್ರೆ ಒಂದ್ಸರಿ ನೋಟ್ಸ್ ನೋಡಿ ಮತ್ತು ಆ ಚಾಪ್ಟರ್ನ ಓದಿ. ಕನ್ಸ್ಯೂಮರ್ ಫೋರಮ್, ನ್ಯಾಯಾಲಯಕ್ಕೆ ಅಲೆದಾಡೋದು, ಲರ್ನಿಂಗ್ ಟು ಬಿಕಮ್ ವೆಲ್ ಇನ್ಫಾರ್ಮ್ಡ್ ಕನ್ಸ್ಯೂಮರ್ಸ್. ನೋಡಿ, ISI, ಆಗ್ಮಾರ್ಕ್ ಅಂತಿದೆ. ಇನ್ನೊಂದು ಹಾಲ್ಮಾರ್ಕ್, FEO ಗೊತ್ತಿರಲಿ ಅದ್ರ ಬಗ್ಗೆ, ಯಾವ್ಯಾವುದನ್ನು ಯೂಸ್ ಮಾಡ್ತಾರೆ ಅಂತ. ಎಸ್, ಹಾಗೆ ಇಲ್ಲಿಗೆ ನಮ್ಮದು 10th NCERT ಎಕನಾಮಿ ಮುಗಿತಾ ಇದೆ. ಎಲ್ಲ ನೋಟ್ಸನ್ನು ನೀವು ಮಾಡ್ಕೊಂಡಿರಬಹುದು, ಮತ್ತು ಡಿಸ್ಕಸ್ ಮಾಡೋಣ ಸಾಧ್ಯ ಆದಾಗ. ನೋಟ್ಸನ್ನು ಕರೆಕ್ಟಾಗಿ ಮಾಡ್ಕೊಳ್ಳಿ. ಇದಕ್ಕೆ ಸಂಬಂಧಪಟ್ಟಾಗ ಇನ್ನೂ ಕೆಲವೊಂದು ಕಾನ್ಸೆಪ್ಟ್ಗಳು ಗೊತ್ತಾಗಬೇಕು, ಅದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೇನೆ.
ಇವತ್ತು ಯಾರು ನೋಡ್ತಿದ್ದೀರಿ, ಇವತ್ತು ಮಧ್ಯಾಹ್ನ ಹಾಗೆ ಇನ್ನೊಂದು ವಿಡಿಯೋ, ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳು, ಕೀವರ್ಡ್ಗಳನ್ನು ತಿಳಿಸ್ತೇನೆ. ಅದನ್ನು ನೀವು ಬರೆದಿಟ್ಕೋಬೇಕಾಗತ್ತೆ. ನಾಳೆಯಿಂದ ನಾವು ಹಿಸ್ಟ್ರಿ, ನಮ್ದಿಗೆ ಏನೇನಾಯಿತು ನೆನಪಿದೆ ಅಲ್ವಾ? ಇಲ್ಲಿ ತನಕ ಬಂದಿದ್ದೇವೆ. ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ನಾವು 6th 7th 8th ಹಿಸ್ಟ್ರಿ ಮುಗಿಸಿದ್ದೇವೆ, ಜಿಯೋಗ್ರಫಿ ಮುಗಿಸಿದ್ದೇವೆ, ಪಾಲಿಟಿ ಮುಗಿಸಿದ್ದೇವೆ. ಈಗ ನಾವು 9th 10th ಎಕನಾಮಿ ಮುಗಿಸಿದ್ದೀವಿ. ಅದಾದಮೇಲೆ 9th 10th ಹಿಸ್ಟ್ರಿ ಸ್ಟಾರ್ಟ್ ಮಾಡೋಣ. ಇದಾದಮೇಲೆ ಮತ್ತೆ ಜಿಯೋಗ್ರಫಿ ಮತ್ತು ಪಾಲಿಟಿ. ಇದಾದಮೇಲೆ ಮುಗಿದ ತಕ್ಷಣ GS ಮೇನ್ ಸ್ಟಾರ್ಟ್ ಆಗುತ್ತೆ. GS 1 ಸ್ಟಾರ್ಟ್ ಆಗಿಬಿಡುತ್ತೆ. ಗೊತ್ತಿರಲಿ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ.